ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಲೆಟರ್ ಎಂಟ್ರಿ ಅಭ್ಯರ್ಥಿಗಳಿಗೆ AHS ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಅದರ ರಿಸಲ್ಟ್ ಇವತ್ತು ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಮೂಕ್ ರಿಸಲ್ಟಲ್ಲಿ ನಿಮ್ಮ ರಿಸಲ್ಟ್ ನಾಟ್ ಅಲರ್ಟೆಡ್ ಅಂತ ಬಂದಿದ್ದರೆ, ಸೊ ಅದು ನಿಮಗೆ ಏನಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ. ಸೊ ಹೀಗಾಗಿ ಮತ್ತೇನು ಮಾಡ್ತಾರೆ ಅಂತಂದರೆ, ಇನ್ನೂ ಇದು ಮೂಕ್ ರಿಸಲ್ಟ್ ಆಗಿದೆ, ಇದು ಫೈನಲ್ ರಿಸಲ್ಟ್ ಅಲ್ಲ. ಹಾಗಂತೇಳಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕಂತಂದರೆ, ಮತ್ತೆ ನೀವು ಈಗ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಟ್ಟಿದ್ದಾರೆ, ಓಕೆನಾ. ನೀವು ಮತ್ತೆ ಮಾಡಬೇಕು, ಮತ್ತೆ ಸೇಮ್ ಆಪ್ಷನ್ ಟೀಮನ್ನು ಲಿಂಕಿಗೆ ಹೋಗಿ ಮತ್ತೆ ಕಾಲೇಜ್ಗಳನ್ನು ಸೇರಿಸಿ ಮತ್ತೆ ಸಬ್ಮಿಟ್ ಮಾಡಿ. 13 ತಾರೀಕು ತನಕ ಟೈಮ್ ಇದೆ. 13 ತಾರೀಕಿಗೆ ನೀವು ಫೈನಲ್ ರಿಸಲ್ಟ್ ಬರುತ್ತೆ. ಸೆಕೆಂಡ್ ರೌಂಡ್ ಇನ್ನೂ ಬರೋದಿಲ್ಲ. 13 ತಾರೀಕು ತನಕ ನೀವು ಏನು ಮಾಡ್ಬೋದು ಅಂತಂದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು. ಯಾರಿಗೆ ಸೀಟ್ ಸಿಕ್ಕಿಲ್ಲ, ನಾಟ್ ಅಲಾಟೆಡ್ ಅಂತ ಬಂದಿದೆ, ಯು ಆರ್ ನಾಟ್ ಅಲಾಟೆಡ್ ಅಂತ ಬಂದಿದೆ, ಅಂಥ ಅಭ್ಯರ್ಥಿಗಳು ಮತ್ತು ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ತಮ್ಮ ಕಾಲೇಜುಗಳಿಗೆ ಸೀಟ್ ಇಷ್ಟ ಇಲ್ಲ ಅಂತಂದರೆ ಅದನ್ನು ರಿಮೂವ್ ಮಾಡ್ಬೋದು ಮತ್ತು ಬೇರೆ ಕಾಲೇಜುಗಳನ್ನು ಸೇರಿಸ್ಬೋದು. ಮತ್ತು ಯಾರಿಗೆ ಸೀಟ್ ಸಿಕ್ಕಿದೆ ಅವರು ಏನು ಮಾಡುವ ಹಾಗಿಲ್ಲ, ಸುಮ್ಮನೆ ಇರಬೇಕಾಗತ್ತೆ. ಇದು ಫೈನಲ್ ರಿಸಲ್ಟ್ ಅಲ್ಲ, ಇದು ಟೆಂಪರರಿ ರಿಸಲ್ಟ್ ಆಗಿದೆ. ನೋಡಿ ವಿದ್ಯಾರ್ಥಿಗಳು, ಮತ್ತೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ನಾಟ್ ಅಲೌಟೆಡ್ ಅಂತ ಬಂದಿದ್ದರೆ ಅದು ಫಸ್ಟ್ ರೌಂಡ್ ಮೂಕ್ ರಿಸಲ್ಟ್ ಅಷ್ಟೇ, ಇದು ಫೈನಲ್ ರಿಸಲ್ಟ್ ಅಲ್ಲ. ಇದು ನಾಟ್ ಅಲೌಟೆಡ್ ಅಂತ ಬಂದಿದ್ದರೆ ನೀವು ಇನ್ನೂ ಸ್ವಲ್ಪ ಕಾಲೇಜುಗಳನ್ನು ಆ್ಯಡ್ ಮಾಡಿ ಸಬ್ಮಿಟ್ ಮಾಡಿ, ಇವತ್ತೇ ಮಾಡಿ ಅಥವಾ ನಾಳೆಗೆ ಮಾಡಿ, 13 ತಾರೀಕಿನ ಒಳಗಾಗಿ ಮಾಡಿ. ಮತ್ತು ನಿಮ್ಗೆ 13 ತಾರೀಕಿಗೆ ಫೈನಲ್ ರಿಸಲ್ಟ್ ಬರುತ್ತೆ, ಅದು ಫೈನಲ್ ರಿಸಲ್ಟು. ಮತ್ತು ಸೆಕೆಂಡ್ ರೌಂಡದ್ದು ಇನ್ನೂ ಲೇಟ್ ಆಗುತ್ತೆ. ಈಗ ಇರೋದೇ ಫಸ್ಟ್ ರೌಂಡ್ ಮೂಕ್ ರಿಸಲ್ಟ್ ಇದು. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ 13ಕ್ಕೆ ಬರುತ್ತೆ. ಮತ್ತು ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಓಪನ್ ಇದೆ, ಚೆಕ್ ಮಾಡ್ಕೋಬೋದು. ನೀವೀಗ ಹಳೆ ಆಪ್ಷನ್ ಎಂಟ್ರಿ ಲಿಂಕಿಗೆ ಹೋಗಿ ಆಪ್ಷನ್ ಎಂಟ್ರಿ ಲಿಂಕನ್ನು ಓಪನ್ ಮಾಡಿಕೊಂಡು ಮತ್ತೆ ಕಾಲೇಜುಗಳನ್ನು ಸೇರಿಸಿ. ಯಾರಿಗೆ ನಾಟ್ ಅಲೌಟೆಡ್ ಅಂತ ಬಂದಿದೆ ಅವರು ಕಾಲೇಜುಗಳನ್ನು ಸೇರಿಸಿ.